ತಾಯಿ ಆಶೀರ್ವಾದ ತಗೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರದ್ಧಾ ಲೇಡೀಸ್ ಕ್ಲಬ್. ಎಗ್ ಗ್ರೇವಿ ಅಥವಾ ಎಗ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಎಗ್ ಬಾಯ್ಲ್ ಮಾಡೋದಕ್ಕೆ ಇಟ್ಕೋತಾ ಇದ್ದೀನಿ. ಒಂದು 4 ಎಗ್ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಗ್ನ ತೊಗೊಂಡು ಬಾಯ್ಲ್ ಮಾಡೋದಕ್ಕೆ ಇಡಿ. ನನಗೀಗ 4 ಸಾಕು. 4 ಎಗ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಎಗ್ಗು ಬಾಯ್ಲ್ ಆಗ್ತಾ ಇರಲಿ. ಇವಾಗ ನಾವು ಮಸಾಲಾನ ರುಬ್ಕೊಂಬಿಡೋಣ. ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕೊಬ್ಬರಿ ಬಟ್ಲ ತುರಿದು ಹಾಕ್ಕೊಂಡಿದ್ದೀನಿ. 2 ಟೊಮೆಟೊ ಹಾಕೋತಾ ಇದ್ದೀನಿ. ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ನಿಮಗೆ ಯಾವುದಿರುತ್ತೋ ಅದು ತೊಗೊಳ್ಳಿ. ಹಸಿ ಕೊಬ್ಬರಿ ಇಲ್ಲ ಅಂತ ಒಣ ಕೊಬ್ಬರಿ ತೊಗೊಂಡೆ. ಯಾವುದಾದ್ರೂ ಪರವಾಗಿಲ್ಲ. 2 ಟೊಮೊಟೊ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸರ್ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 2 ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿ. ಇವಾಗ ಎಗ್ಗು ಬಾಯ್ಲ್ ಆಗಿದೆ. ಎಲ್ಲವನ್ನು ಕ್ಲೀನಾಗಿ ಸಿಪ್ಪೆ ತಗೊಂಬಿಡೋಣ. ಸಿಪ್ಪೆ ತೆಗೆದಾದ್ಮೇಲೆ ಸ್ವಲ್ಪ ನೀರು ಹಾಕಿ ತೊಳೆಯೋಣ ಚೆನ್ನಾಗಿ. ಸ್ವಲ್ಪ ಸಿಪ್ಪೆ ಗಿಪ್ಪೆ ಅದು ಕೂತ್ಕೊಂಡಿರುತ್ತೆ, ಎಲ್ಲ ಕ್ಲೀನಾಗಿ ಹೋಗುತ್ತೆ. ಇವಾಗ ಒಗ್ಗರಣೆ ಹಾಕೋಣ ಫ್ರೆಂಡ್ಸ್. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋದಕ್ಕೆ. ಎಗ್ ಒಳಗಡೆ ಮಸಾಲ ಹೋಗಲಿ ಅಂತ ಒಂದು ಸ್ವಲ್ಪ ಚಾಕುಯಿಂದ ಕಟ್ ಮಾಡ್ತಾಯಿದ್ದೀನಿ. ನೀವು ಫೋರ್ಕಿಂದ ಬೇಕಾದರೂ 1-2-3 ಕಡೆ ಚುಚ್ಕೋಬೋದು. 1-2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದರಲ್ಲಿ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಎಗ್ನ ಅದರಲ್ಲಿ ಹಾಕಿ ಮೇಲೆ ಒಂದು ಚಿಟಿಕೆ ಉಪ್ಪು ಉದುರಿಸಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ. ಖಾರ ಕೂಡ ಹಾಕ್ಕೋಬೋದು. ನಾನು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಖಾರ ಹಾಕ್ತಾಯಿಲ್ಲ. ನೀವು ಖಾರ ಹಾಕ್ಕೋಬೋದು. ಇವಾಗ ಚಾಟ್ ಮಸಾಲ ಕೂಡ ಹಾಕ್ಕೋಬೋದು. ನಾನು ಓನ್ಲಿ ಅರಿಶಿಣ ಪುಡಿಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಬಾಯ್ಲ್ ಆಗಿದೆ. ತಗೊಂಬಿಡೋಣ ಬೌಲ್ಗೆ. ಇದೇ ಎಣ್ಣೆಯಲ್ಲಿ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ, ಒಂದು ಪತ್ರೆ ಹಾಕ್ಕೊಂಡೆ, ಪಲಾವ್ ಎಲೆ ಹಾಕ್ಕೊಂಡೆ. ಒಂದು ಎಣ್ಣೆ ಸರಿಯಾಗಿ ಕಾದಿದೆ. ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, 2 ಈರುಳ್ಳಿ. ನಮ್ಮ ಕಡೆ ಎಲ್ಲ ಉಳ್ಳಾಗಡ್ಡಿ ಅಂತಾರೆ, ಉಳ್ಳಾಗಡ್ಡಿನೇ ಅಂತ ಬರುತ್ತೆ ಬಾಯಿಗೆ ನನಗೆ. ಉಳ್ಳಾಗಡ್ಡಿನ 2 ಕಟ್ ಮಾಡಿ ಹಾಕಿದೆ. ಆಯಿಲು ಒಂದು ಸ್ವಲ್ಪ ಕಡಿಮೆ ಆಯಿತು ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ಪೂನ್ ಆಯಿಲ್ನು ಕೂಡ ಆ್ಯಡ್ ಮಾಡಿದೆ. ಇವಾಗ ಈ ಉಳ್ಳಾಗಡ್ಡಿ ಎಲ್ಲ ಬಾಡೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ ಹಾಕ್ಕೋತಾ ಇದ್ದೀನಿ. ಮಸಾಲೆ ಖಾರ ಹಾಕ್ಕೋತಾ ಇದ್ದೀನಿ. ನೀವು ಜಾಸ್ತಿ ಬೇಕಾದರೂ ಜಾಸ್ತಿ ಹಾಕ್ಕೋಬೋದು, ಅಥವಾ ಕಲರ್ ಬೇಕು ಅಂದರೆ ಬರೀ ಖಾರದ ಪುಡಿ ಇರುತ್ತಲ್ಲ ಆ ಥರದ್ದು ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಇದು ಮಸಾಲೆ ಖಾರ ಹಾಕ್ಕೊಂಡಿರೋದು ನಾನು. ಒಂದು ಅರ್ಧ ಸ್ಪೂನ್ ಅಷ್ಟೇ ಹಾಕ್ಕೊಂಡೆ. ಜಾಸ್ತಿ ಖಾರ ಆದರೆ ಮಕ್ಕಳು ತಿನ್ನಲ್ವಲ್ಲ, ಅದಕ್ಕೆ ಫ್ರೆಂಡ್ಸ್. ಸ್ವಲ್ಪ ಜಾಸ್ತಿ ಖಾರ ಆದರೆ ಟೇಸ್ಟ್ ಬರುತ್ತೆ. ನೀವು ಮಾಡ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ಹಾಕ್ಕೊಂಡೆ. ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ. ಇವಾಗ ನಾವು ಮಿಕ್ಸರಿ ಮಾಡ್ಕೊಂಡಿರೋಂಥ ಮಸಾಲಾನ ಹಾಕ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಂಡಿರೋ ಮಸಾಲಾನ ಹಾಕ್ಕೋತಾ ಇದ್ದೀನಿ. ಕೊಬ್ಬರಿ, ಟೊಮೆಟೊ ಮತ್ತು ಕೊತ್ತಂಬರಿ ಹಾಕಿ ಮಿಕ್ಸಿಗೆ ಹಾಕ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಮಸಾಲ ಕೂಡ ಒಂದು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಣ್ಣೆ ಬಿಡಬೇಕು ಈ ರೀತಿಯಾಗಿ. ಮಸಾಲದಿಂದ ಎಣ್ಣೆ ಹೊರಗಡೆ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಮಸಾಲಾನ. ಇವಾಗ ಎಣ್ಣೆ ಹೊರಗಡೆ ಬಿಟ್ಟಿದೆ, ಎಣ್ಣೆ ಬಿಡ್ತಾ ಇದೆ ನೋಡಿ. ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ಮಸಾಲ ಎಲ್ಲ ಮತ್ತು ಈರುಳ್ಳಿ ಎಲ್ಲ ಒಗ್ಗರಣೆ ಎಲ್ಲ ಮಿಕ್ಸ್ ಆಗೋಗಿದೆ. ಇವಾಗ ಒಂದು 2 ಸ್ಪೂನಷ್ಟು ಎಗ್ ಮಸಾಲ ಹಾಕೋತಾ ಇದ್ದೀನಿ. ಚಿಕನ್ ಮಸಾಲಾನಾದರೂ ಹಾಕೋಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಎಗ್ ಮಸಾಲ ಹಾಕ್ಕೊಂಡೆ.
ಮಸಾಲ ಫ್ಲೇವರ್ ಒಂದು ಸ್ವಲ್ಪ ಬೇಯಲಿ ಅಂತ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ. ಆವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ಎಗ್ ಫ್ರೈ ಮಾಡುವಾಗ. ಅದಕ್ಕೀಗ ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡೆ. ಎರಡೂ ಕೂಡಿ ಜಾಸ್ತಿ ಆಗಬಾರ್ದಲ್ವ, ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಆಗಿದೆ ಮಸಾಲ ಎಲ್ಲ. ಈಗ ಮಿಕ್ಸರ್ ಒಳಗಡೆ ಮಿಕ್ಸಿ ಹಾಕ್ಕೊಂಡಿರ್ತಲ್ಲ ಮಸಾಲೆ ಎಲ್ಲ, ಮಿಕ್ಸರು ಹಾಗೆ ಇದೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದು ಗ್ರೇವಿಗೆ ಹಾಕ್ಕೊಳ್ಳೋಣ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಕನ್ಸಿಸ್ಟೆಂಟ್ ನೋಡ್ಕೊಂಬಿಟ್ಟು. ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ, ಸಾರಾಗ್ಬಿಡುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇಷ್ಟು ಸಾಕಾಗುತ್ತೆ ಗ್ರೇವಿಗೆ. ಓಕೆ, ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ. ಚೆನ್ನಾಗಿ ಕುದೀತಾ ಇದೆ. ಈಗ ಇದರೊಳಗಡೆ ಎಗ್ ಕೂಡ ಹಾಕೊಂಬಿಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಹಾಕಿ ಕುದೀತಾ ಇದೆ ಎಲ್ಲ. ಆಲ್ರೆಡಿ ಗ್ರೇವಿ ಪೂರ್ತಿಯಾಗಿ ರೆಡಿ ಆಗಿದೆ ಎಗ್ ಕರಿ. ಇವಾಗ ಎಗ್ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಬಿಟ್ಕೋಬೇಕಾಗುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿಗೂ ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋನ ಶೇರ್ ಮಾಡಿ. ತುಂಬ ಇಷ್ಟ ಆದರೆ ಲೈಕ್ ಕೊಡಿ, ಒಂದು ಕಮೆಂಟ್ ಮಾಡಿ. ಬೇರೆ ಯಾರಿಗಾದರೂ ಯೂಸ್ ಆಗುತ್ತೆ ಈ ರೆಸಿಪಿಯಿಂದ, ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನೋಡಿ ನಾನು ಎಗ್ಗು ಕೂಡ ಅದರಲ್ಲಿ ಹಾಕ್ಕೊಂಡು ಇನ್ನೊಂದು ಕುದಿ ಬರೋವರೆಗೂ ಕುದಿಸ್ತೀನಿ. ಎಗ್ ಮಸಾಲ ಎಲ್ಲ, ಅದು ಮಸಾಲ ಎಲ್ಲ ಎಗ್ ಒಳಗಡೆ ಸ್ವಲ್ಪ ಹೀರ್ಕೋಬೇಕಲ್ವ, ಅದಕ್ಕೋಸ್ಕರ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಾಗಿತ್ತು ಗ್ರೇವಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು. ಒಂದು 10 ನಿಮಿಷ ಕುದಿಯೋದು. ನೋಡಿ, ಈ ರೀತಿ ಕುದೀತಾ ಇದೆ ಇವಾಗ. ಎಗ್ಗೆ ಗ್ರೇವಿ ರೆಡಿ ಆಗಿತ್ತು ನಮ್ಮದು. ಎಗ್ ಗ್ರೇವಿನಾದರೂ ಅನ್ನಿ, ಎಗ್ ಕರಿನಾದರೂ ಅನ್ನಿ ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡೋಣ. ಟೇಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ಅಂತ. ಒಬ್ಬರು ಜಡ್ಜ್ ಇದ್ದಾರೆ ನಮ್ಮ ಮನೆಯಲ್ಲಿ, ಸಖತ್ತಾಗಿ ಟೇಸ್ಟು, ಸರಿ ಬಂತು ಸರಿ ಇಲ್ಲ ಅಂತ ಎಲ್ಲ ಹೇಳ್ತಾರೆ. ಆ ಜಡ್ಜ್ಗೆ ತಿನ್ನೋದಕ್ಕೆ ಕೊಡೋಣ ಇದನ್ನು. ಅವ್ರು ಹೇಳ್ತಾರೆ ಹೇಗಾಗಿದೆ ರೆಸಿಪಿ ಅಂತ. ಇದು ಅನ್ನಕ್ಕೂ ಚಪಾತಿಗೂ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು. ನೋಡಿ, ನಮ್ಮ ಜಡ್ಜು ಟೇಸ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆಯಾ, ಚೆನ್ನಾಗಿದೆ ಅಂತೆ. ಬಾಯ್.